ಹಲೋ ನಮಸ್ಕಾರ, ಹೇಗಿದ್ದೀರಿ? ಕೂರ್ಗ್ ನೈ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಾಡು. ಹೋಮ್ ಸ್ಟೇ ಮಾಲೀಕರೊಬ್ಬರಿಗೆ ಪರಿಹಾರವಾಗಿ 5 ಲಕ್ಷ ರೂಪಾಯಿಯನ್ನ ರಾಜ್ಯ ಸರ್ಕಾರ ನೀಡಬೇಕು ಅನ್ನುವಂತಹ ಆದೇಶವನ್ನ ಕರ್ನಾಟಕ ಹೈಕೋರ್ಟ್ ಕೊಟ್ಟಿದೆ. ಏನ್ ವಿಚಾರ, ಯಾಕಾಗಿ 5 ಲಕ್ಷ ಪರಿಹಾರ ಸರ್ಕಾರ ಅವರಿಗೆ ಕೊಡ್ಬೇಕಾಗಿ ಬಂತು ಎಲ್ಲವನ್ನ ನಿಮ್ಗೆ ವಿವರಿಸ್ತೇನೆ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದ್ರೂ ನಮ್ಮ ಚಾನಲ್ ಈಗ ನೋಡ್ತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಕಂಟೆಂಟ್ಗಳು ನಿಮ್ಗೆ ಪ್ರಪ್ ಅಂತ ನಿಮ್ಗೆ ಬರ್ತಾ ಇರುತ್ತೆ. ಜೊತೆಗೆ ಜಾಯಿನ್ ಆಪ್ಷನ್ ಇದೆ, ಜಾಯಿನ್ ಆಗಿ ನಮ್ಮ ತಾಣದ ಕೂರ್ಗ್ ಬಸ್ ಯೂಟ್ಯೂಬ್ ಚಾನಲ್ ನ ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ಬಹುದು. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ. ಹೋಮ್ ಸ್ಟೇ ಮಾಲೀಕರ ಬಂಧನ ಕಾನೂನು ಬಾಹಿರ ಅಂತ ಹೇಳಿ ಆದೇಶ ಕೊಟ್ಟಿರುವಂತಹ ಕರ್ನಾಟಕ ಹೈಕೋರ್ಟ್ ಆ ಮಾಲೀಕರಿಗೆ 5 ಲಕ್ಷ ರೂಪಾಯಿಯನ್ನ ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಒಂದು ಮಹತ್ವದ ತೀರ್ಪು ಅಂತಾನೆ ಹೇಳ್ಬೋದು. ಇದು ಈ ಬೆಳವಣಿಗೆ ಏನು ಎತ್ತ ಅಂತ ನೋಡ್ತಾ ಹೋದ್ರೆ ಅದರ ಬಗ್ಗೆ ವಿವರಣೆ ಕೊಟ್ಟಾಗ ನಿಮಗೆ ಅದರ ಪಿಕ್ಚರ್ ಅರ್ಥ ಆಗುತ್ತೆ. ಇದು ಈ ವರ್ಷ 2026 ಏಪ್ರಿಲ್ ತಿಂಗಳ 3ನೇ ವಾರದಲ್ಲಿ ನಡೆದಂತಹ ಬೆಳವಣಿಗೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಸುದ್ದಿಯಾಗಿದ್ದನ್ನು ನೀವು ಗಮನಿಸಿದ್ದಿರ್ತೀರಿ. ಕೊಡಗು ಜಿಲ್ಲೆಯ ದಕ್ಷಿಣ ಕೊಡಗು ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಗ್ರಾಮದಲ್ಲಿ ಒಂದು ಹೋಮ್ ಸ್ಟೇ ಇರುತ್ತೆ. ಆ ಹೋಮ್ ಸ್ಟೇಗೆ ಅಮೆರಿಕ ಮೂಲದ ಮಹಿಳೆಯೊಬ್ರು ಪ್ರವಾಸಕ್ಕೆ ಅಂತೇಳಿ ಕೊಡಗು ಜಿಲ್ಲೆಗೆ ಬಂದಿರ್ತಾರೆ. ಕೊಡಗು ಜಿಲ್ಲೆಗೆ ಬಂದವರು ಆ ಹೋಮ್ ಸ್ಟೇಯಲ್ಲಿ ತಂಗಿರ್ತಾರೆ. ನಮ್ಮ ಕೇರಳ ಕೊಡಗು ಗಡಿ ಭಾಗದ ಪ್ರದೇಶ ಅದು. ಆ ಹೋಮ್ ಸ್ಟೇಯಲ್ಲಿ ತಂಗಿದಂತಹ ಮಹಿಳೆ ಕೆಲವು ದಿನಗಳ ಕಾಲ ಅಲ್ಲಿ ಕಳೆದಿರ್ತಾರೆ. ಈ ಮಧ್ಯದಲ್ಲಿ ಆಕೆಗೊಂದು ಕೆಟ್ಟ ಅನುಭವ ಆಗುತ್ತೆ. ಆಕೆಯ ಮೇಲೆ ಅಲ್ಲಿನ ಸಿಬ್ಬಂದಿಯೊಬ್ಬ ದೌರ್ಜನ್ಯ ಎಸಗುತ್ತಾನೆ ಅನ್ನೋದು. ಅದು ಕೂಡ ದೈಹಿಕವಾಗಿ ಆಕೆಗೆ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂತಹ ವಿಚಾರ ಆ ಬೆಳವಣಿಗೆ ನಡೆಯುತ್ತೆ. ಆದ್ರೆ ಬಹಿರಂಗ ಆಗಿರೋದಿಲ್ಲ. ಈಕೆ ಏನ್ ಮಾಡ್ತಾಳೆ, ಅಲ್ಲಿಂದ ಒಂದಷ್ಟು ದಿನ ಅಲ್ಲಿ ಇದ್ದು ನಂತರದಲ್ಲಿ ಹೊರಗೆ ಬಂದ ನಂತರದಲ್ಲಿ ಅಮೆರಿಕದ ಎಂಬಸಿ ರಾಯಭಾರಿ ಕಚೇರಿಯನ್ನ ಸಂಪರ್ಕ ಮಾಡಿ ಅಲ್ಲಿ ಈಕೆ ದೂರನ್ನ ಕೊಡ್ತಾಳೆ. ಇಲ್ಲಿ ಎಲ್ಲೂ ಕೂಡ ಆ ಮಹಿಳೆ ದೂರನ್ನ ಕೊಟ್ಟಿರೋದಿಲ್ಲ. ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಆಗ್ಲಿ ಅಥವಾ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಆಗ್ಲಿ ಎಲ್ಲೂ ಕೂಡ ದೂರನ್ನ ಕೊಟ್ಟಿರೋದಿಲ್ಲ. ನೇರವಾಗಿ ಎಂಬಸಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಇಂಡಿಯಾ ಟೂರ್ಗೆ ಬಂದಿದ್ದೆ, ಇಂಡಿಯಾದಲ್ಲಿ ಕರ್ನಾಟಕದ ಕೊಡಗು ಜಿಲ್ಲೆಗೆ ಬಂದಿದ್ದೆ, ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಇಂಥ ಹೋಮ್ ಸ್ಟೇ ನಲ್ಲಿ ನಾನು ಸ್ಟೇ ಆಗಿದ್ದೆ. ಇಲ್ಲಿ ಸ್ಟೇ ಆದಂತಹ ಸಂದರ್ಭದಲ್ಲಿ ನನಗೆ ಈ ರೀತಿಯಾದಂತಹ ಅನುಭವ ಆಗಿದೆ. ಅಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಯೊಬ್ಬ ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾನೆ. ಜೊತೆಗೆ ಗೃಹ ಬಂದ ನನಗೆ ಹೊರಗಿನ ಕಾಂಟ್ಯಾಕ್ಟ್ ಯಾವುದು ಕೂಡ ಇಲ್ಲದ ರೀತಿಯಲ್ಲಿ ನನ್ನನ್ನು ಅಲ್ಲಿ ನಡೆಸ್ಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿಗೆ ವಿಚಾರವನ್ನ ಪ್ರಸ್ತಾಪಿಸಿದ ನಂತರ ಎಂಬಸಿಯವರು ಅಲರ್ಟ್ ಆಗಿ ಈ ಸ್ಥಳೀಯ ಪೊಲೀಸ್ ಠಾಣೆಗೆ ಆ ವಿಚಾರವನ್ನ ತಿಳಿಸಿ ಆ ನಂತರದಲ್ಲಿ ಅದು FIR ಆಗುತ್ತೆ. ಯಾರು ಕೃತ್ಯ ಎಸಗಿರ್ತಾನೆ ಬ್ರಿಜೇಶ್ ಕುಮಾರ್ ಅಂತ, ಆತ ಜಾರ್ಖಂಡ್ ಮೂಲದ ವ್ಯಕ್ತಿ. ಆತ ಯಾಕೆ ಅಲ್ಲಿ ಬಂದಿದ್ದ ಅಂತ ಹೇಳಿದ್ರೆ, ಆ ಹೋಮ್ ಸ್ಟೇ ಅಲ್ಲಿ ಹಲವು ವರ್ಷಗಳಿಂದ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ, ಅಲ್ಲಿನ ಸಂಪೂರ್ಣ ಉಸ್ತುವಾರಿ ನೋಡ್ತಾ ಇದ್ದ, ಜೊತೆಗೆ ಬೇರೆ ಬೇರೆ ಕೆಲಸವನ್ನ ಆ ಸ್ಟೇ ನಲ್ಲಿ ಇದ್ಕೊಂಡು ಮಾಡ್ತಾ ಇದ್ದ. ಆತನನ್ನ ಅರೆಸ್ಟ್ ಮಾಡ್ತಾರೆ. ಆಕೆ ದೂರಿನಲ್ಲಿ ಒಂದು ವಿಚಾರವನ್ನ ಮೆನ್ಷನ್ ಮಾಡಿರ್ತಾಳೆ. ದೂರ ಅಂದ್ರೆ ಆಕೆಗೆ ಅಲ್ಲಿ ಹೇಳಿರುವಂತಹ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಮೆನ್ಷನ್ ಮಾಡಿರ್ತಾಳೆ. ನನಗೆ ಕುಡಿಯೋದಕ್ಕೆ ಜ್ಯೂಸ್ ಕೊಡುವ ಸಂದರ್ಭದಲ್ಲಿ ಅದರಲ್ಲಿ ಮತ್ತು ಬರುವಂತಹ ಅಂಶವನ್ನ ಬೆರೆಸಿ ನನಗೆ ಕೊಟ್ಟು ನಂತರದಲ್ಲಿ ನಾನು ಪ್ರಜ್ಞೆ ತಪ್ಪಿದ ಬಳಿಕ ನನ್ನನ್ನ ಬೇರೆ ಬೇರೆ ರೀತಿಯಾಗಿ ಬಳಸ್ಕೊಂಡಿದ್ದಾರೆ ಅನ್ನೋ ವಿಚಾರವನ್ನ ಮೆನ್ಷನ್ ಮಾಡ್ತಾರೆ. ಹಾಗಾಗಿ ಒಂದು ಗಂಭೀರ ಪ್ರಕರಣ, ತುಂಬಾನೇ ಸಂಚಲನ ಸೃಷ್ಟಿಸುತ್ತೆ. ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ವಿಚಾರ ಚರ್ಚೆ ಆಗುತ್ತೆ. ಯಾಕಂದ್ರೆ ಒಬ್ಬ ವಿದೇಶಿ ಪ್ರಜೆ ಭಾರತಕ್ಕೆ ಬಂದಾಗ, ಅದರಲ್ಲೂ ಕೊಡಗು ಜಿಲ್ಲೆಯಿಂದ ಒಂದು ಹೋಮ್ ಸ್ಟೇ ನಲ್ಲಿ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಸಹಜವಾಗಿಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಈ ವಿಚಾರದಲ್ಲೂ ಕೂಡ ಅದೇ ರೀತಿ ಆಯಿತು. ಕೊಡಗು ಆತಿಥ್ಯಕ್ಕೆ, ಉಪಚಾರಕ್ಕೆ ಹೆಸರು ಮಾಡಿದಂತಹ ಜಿಲ್ಲೆ. ಪ್ರತಿನಿತ್ಯ ಲಕ್ಷಾಂತರ ಮಂದಿ ಇಲ್ಲಿ ಪ್ರವಾಸೋದ್ಯಮದ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ. ಅನೇಕ ಮಂದಿ ಪ್ರವಾಸಿಗರು ಇಲ್ಲಿ ಬಂದು ಬೇರೆ ಬೇರೆ ರೀತಿಯ ಹೋಮ್ ಸ್ಟೇ ಇರ್ಬೋದು, ರೆಸಾರ್ಟ್ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ, ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಕಳೀತಾರೆ. ಹಾಗಾಗಿ ಇಂಥ ಒಂದು ಬೆಳವಣಿಗೆ ಆಯ್ತು ಅಂದಾಕ್ಷಣ ಸಹಜವಾಗಿ ಇಲ್ಲಿನ ಪ್ರವಾಸೋದ್ಯಮದ ವಿಚಾರವೂ ಕೂಡ ತಳುಕು ಹಾಕಿಕೊಳ್ಳುತ್ತೆ. ಈ ವಿಚಾರದಲ್ಲಿ ಕೂಡ ಅದೇ ರೀತಿ ಆಯ್ತು. ಬೇರೆ ಬೇರೆ ವಲಯದ ಮಂದಿ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ರು, ಈ ಬೆಳವಣಿಗೆಯನ್ನ ಖಂಡಿಸಿದ್ರು. ಅದಾದ ನಂತರದಲ್ಲಿ ಆತನ ಬಂಧನ ಆಗುತ್ತೆ. ಜೊತೆಗೆ ನಂತರದಲ್ಲಿ ಕೆಲವು ದಿನಗಳ ಬಳಿಕ ರಾಜ್ಯ ಸರ್ಕಾರ ಒಂಚೂರು ಸ್ವಲ್ಪ ಗಂಭೀರವಾಗಿ ಪ್ರಕರಣವನ್ನ ತೆಗೆದುಕೊಳ್ಳುತ್ತೆ. ಖುದ್ದು ಗೃಹ ಸಚಿವರು ಕೂಡ ಈ ವಿಚಾರವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನಂತರ ಮಾಲೀಕನ ಬಂಧನ ಕೂಡ ಆಗುತ್ತೆ. ಮೊದಲಿಗೆ ಬ್ರಿಜೇಶ್ ಕುಮಾರ್ ಅಂತ ಅಲ್ಲಿನ ಎಂಪ್ಲಾಯಿ ಅರೆಸ್ಟ್ ಆಗಿದ್ದ. ಅದಾದ ನಂತರ ಪೊನ್ನಪ್ಪ ಅಲಿಯಾಸ್ ವಿಶಾಲ್ ಅನ್ನೋರ್ನು ಕೂಡ ಪೊಲೀಸರು ಬಂಧನ ಮಾಡ್ತಾರೆ. ಇದಾದ ನಂತರದ ಬೆಳವಣಿಗೆಯಲ್ಲಿ ವಿಶಾಲ್ ಕುಮಾರ್ ಅನ್ನೋರು ತನ್ನ ವಿರುದ್ಧದ ಕ್ರಮದ ವಿರುದ್ಧ
ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ. ಹೈಕೋರ್ಟ್ನಲ್ಲಿ ಏನಂತ ಹೇಳಿದ್ರೆ, ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ನಾನು ಅಲ್ಲಿರ್ಲಿಲ್ಲ, ನನಗೆ ವಿಚಾರ ಗೊತ್ತಿಲ್ಲ, ನನ್ನನ್ನ ದುರುದ್ದೇಶಪೂರಿತವಾಗಿ ಬಂಧನ ಮಾಡಿದ್ದಾರೆ, ನನ್ನ ಮೇಲೆ ದಾಖಲಾಗಿರುವ FIR ಅನ್ನ ರದ್ದು ಮಾಡಬೇಕು, ಜೊತೆಗೆ 15 ಲಕ್ಷ ಪರಿಹಾರವನ್ನು ನನಗೆ ಕೊಡಬೇಕು ಅನ್ನುವಂತ ವಿಚಾರವನ್ನ ಮುಂದಿಟ್ಟು ಹೈಕೋರ್ಟ್ ಮೊರೆ ಹೋಗಿರ್ತಾರೆ. ವಿಚಾರಣೆ ಕೂಡ ನಡೆದಿರುತ್ತೆ. ಇದೀಗ ಆದಂತಹ ಬೆಳವಣಿಗೆಯಲ್ಲಿ ಹೈಕೋರ್ಟ್ ಈ ಪ್ರಕರಣದಲ್ಲಿ ಒಂದು ಆದೇಶವನ್ನು ಕೊಟ್ಟಿದೆ. ವಿಶಾಲ್ ಕುಮಾರ್ ಅವರ ಬಂಧನ ಕಾನೂನು ಬಾಹಿರ ಅನ್ನುವಂತಹ ಇಂಪಾರ್ಟೆಂಟ್ ವಿಚಾರವನ್ನ ಪೀಠ ಪ್ರಸ್ತಾಪ ಮಾಡಿ ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ, ನಿರ್ದೇಶನವನ್ನ ಕೊಟ್ಟಿದೆ ರಾಜ್ಯ ಹೈಕೋರ್ಟ್. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಈ ಅವರ ಅರ್ಜಿ ವಿಚಾರಣೆ ನಡೀತಾ ಇತ್ತು. ಬೇರೆ ಬೇರೆ ಆಯಾಮದಲ್ಲಿ ವಿಚಾರಣೆ ನಡೆಸಿದ್ರು. ನ್ಯಾಯಪೀಠ ಕೂಡ ಅದನ್ನೇ ಮೆನ್ಷನ್ ಮಾಡಿದೆ. ಅವರು ಏನು ಆದೇಶ, ಮಾಲೀಕರೇನು ಮೊರೆ ಹೋಗಿದ್ರು, ಅದೇ ವಿಚಾರದಲ್ಲಿ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆ ಮಾಲೀಕರು ಅಲ್ಲಿ ಇರ್ಲಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದೆ. ಹಾಗಾಗಿ ಅವರನ್ನ ಬಂಧಿಸುವಂತಹ ಅಗತ್ಯ ಇರ್ಲಿಲ್ಲ. ಒಬ್ಬ ಮಹಿಳೆ ರಾಯಭಾರಿ ಕಚೇರಿಗೆ ಹೋಗಿ ದೂರು ಕೊಟ್ಲು ಅಂದಾಕ್ಷಣ ಆರೋಪ ಹೊತ್ತಂತಹ ವ್ಯಕ್ತಿಯನ್ನ ಬಂಧಿಸುವಂತಹ ಬೆಳವಣಿಗೆ ಸರಿಯಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದೆ. ಇನ್ನೊಂದು ಅವ್ರ ಮೇಲೆ ಒಂದು ಪ್ರಮುಖ ಆರೋಪ ಇದ್ದಿದ್ದು ಅಂತ ಹೇಳಿದ್ರೆ, ವಿಚಾರವನ್ನ ಮುಚ್ಚಿಟ್ಟಿದ್ರು, ಪೊಲೀಸರಿಗೆ ತಿಳಿಸ್ಲಿಲ್ಲ ಅನ್ನುವಂಥ ವಿಷಯ ಆರೋಪ ಮಾಲೀಕರ ಮೇಲೆ ಇತ್ತು. ಆದ್ರೆ ಕೋರ್ಟ್ ಆ ವಿಚಾರದಲ್ಲೂ ಕೂಡ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಈ ರೀತಿ ವಿಚಾರ ಇದ್ರೆ ಅದು ಗಂಭೀರ ಅಪರಾಧದ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂಥ ವಿಷಯವನ್ನ ನ್ಯಾಯಾಲಯ ಹೇಳಿರುವಂತದ್ದು ಕೂಡ ಒಂದು ಗಮನಾರ್ಹ ವಿಚಾರ. ಜೊತೆಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನ, ಇದು ಏಪ್ರಿಲ್ ಆದಂತಹ ಬೆಳವಣಿಗೆ, ಮೇ, ಜೂನ್, ಜುಲೈ 3 ತಿಂಗಳ ಅವಧಿಯಲ್ಲಿ ಈ ವಿಚಾರದಲ್ಲಿ ಒಂದು ಸ್ಪಷ್ಟ ಸೂಚನೆಯನ್ನ ಕೊಟ್ಟಿರೋದು ಕೂಡ ಗಮನಾರ್ಹ ಅಂತ ನಾವು ಭಾವಿಸಬಹುದು. ಜೊತೆಗೆ ಪ್ರಕರಣದ ತನಿಖೆ ಕೂಡ ಆಗ್ತಾ ಇದೆ. ಇನ್ನೊಂದು ಗಮನಿಸಬೇಕಾದ ವಿಚಾರ ಅಂತ ಹೇಳಿದ್ರೆ, ಈ 5 ಲಕ್ಷವನ್ನ 1 ತಿಂಗಳ ಒಳಗೆ ಕೊಡಬೇಕು, ಅಂದ್ರೆ 4 ವಾರ 1 ತಿಂಗಳ ಒಳಗೆ ಕೊಡಬೇಕು ಅನ್ನೋಂತಹ ಆದೇಶವನ್ನು ಕೂಡ ಕೊಟ್ಟಿದೆ. ದೂರು ಬಂದ ತಕ್ಷಣ ಯಾರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳೋದಾಗ್ಲಿ ಅಥವಾ ಅವರ ಹಕ್ಕಿಗೆ ಧಕ್ಕೆ ಬರುವ ರೀತಿಯಲ್ಲಿ ನಡ್ಕೊಳ್ಬಾರ್ದು ಅನ್ನುವಂತಹ ವಿಚಾರವನ್ನು ಕೂಡ ನ್ಯಾಯಾಲಯ ಪ್ರಸ್ತಾಪ ಮಾಡಿರೋದು ಕೂಡ ಒಂದು ಇಂಪಾರ್ಟೆಂಟ್ ವಿಚಾರವಾಗಿ ಪರಿಗಣಿಸಬಹುದು. ಇದರಲ್ಲಿ ವ್ಯಕ್ತಿಯೊಬ್ಬರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ. ಯಾವುದೇ ಪೂರ್ವಾಪರ ಪರಿಶೀಲನೆ ಮಾಡದೆ ಅವರನ್ನ ಬಂಧನಕ್ಕೆ ಒಳಪಡಿಸೋದು ಅಥವಾ ಯಾರು ದೂರು ಕೊಟ್ಟರು ಅಂದಾಕ್ಷಣ ಬಂಧನಕ್ಕೆ ಒಳಪಡಿಸಿ ನ್ಯಾಯಾಂಗ ಬಂಧನದಲ್ಲಿ ಇರಿಸೋದು ಕೂಡ ತಪ್ಪಾಗುತ್ತೆ. ಅವರ ವೈಯಕ್ತಿಕ ಘನತೆ, ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ನ್ಯಾಯಾಲಯ ಈ ಪ್ರಕರಣದಲ್ಲಿ ಹೇಳಿದೆ. ನೋಡೋಣ, ಈಗ ಹೈಕೋರ್ಟ್ ಸರ್ಕಾರಕ್ಕೆ ಆದೇಶವನ್ನ ಕೊಟ್ಟಿದೆ. ಸರ್ಕಾರ ಇನ್ನು ಎಷ್ಟು ಟೈಮ್ ಒಳಗೆ ಈ ಮೊತ್ತವನ್ನ ಪೇ ಮಾಡುತ್ತೆ ಅಥವಾ ಮುಂದಿನ ನಡೆ ಸರ್ಕಾರದ ಏನಾಗಿರುತ್ತೆ ಅನ್ನೋದು ಕೂಡ ಈಗ ಕುತೂಹಲ ಇದೆ. ಏನಾಗುತ್ತೆ ಅನ್ನೋದು ಸದ್ಯದಲ್ಲೇ ಗೊತ್ತಾಗ್ಲಿಕ್ಕಿದೆ. ಅದನ್ನ ಆ ಅಪ್ಡೇಟ್ ಬಂದ ಕ್ಷಣ ಅದರ ಕುರಿತಾದ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತೇನೆ. ಪ್ರಕರಣದ ಬಗ್ಗೆ ನಿಮಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಕಂಟೆಂಟ್ ನೋಡಿದ್ದಕ್ಕಾಗಿ. ಮುಂದಿನ ಕಂಟೆಂಟ್ ನಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದ.